ಒಂದು ಹನಿ ತೈಲವೂ ಕೂಡ ಹಾರ್ಮೋಜ್ ಜಲಸಂಧಿಯನ್ನು ದಾಟಲ್ಲ. ಈ ಹಾರ್ಮೋಜ್ ಜಲಸಂಧಿ ಅನ್ನುವಂಥದ್ದೆಯಲ್ಲ, ಇದು ಪೆಟ್ರೋಲಿನ ಉಗಮ ಸ್ಥಾನ. ಇದು ಜಗತ್ತಿಗೆ ಎಲ್ಲೇ ಪೆಟ್ರೋಲ್ ಸರಬರಾಜು ಆಗಬೇಕಂದ್ರೂ ಅಲ್ಲಿಂದಾನೇ ಬರಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಮೆರಿಕ ಈ ವಿಚಾರದಲ್ಲಿ, ಪೆಟ್ರೋಲ್ ವಿಚಾರದಲ್ಲಿ, ಫ್ಯೂಯಲ್ ವಿಚಾರದಲ್ಲಿ ಆಟ ಆಡ್ತಾ ಇದೆ. ಇರಾನ್ ಒಂದು ಪಟ್ಟು ಹಿಡಿದು ಹಠದಿಂದ ಅಮೆರಿಕ ಜೊತೆ ಯುದ್ಧ ಮಾಡ್ತಾ ಇದೆ. ಇದು ಜಗತ್ತಿಗೆ ಒಂದು ಎಫೆಕ್ಟ್ ಆಗುತ್ತೆ. ಅದೇನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಒಂದು ಹನಿ ತೈಲವು ಹಾರ್ಮೋಜ್ ಜಲಸಂಧಿಯನ್ನ ದಾಟಲ್ಲ. ಅಮೆರಿಕ ಆಟ, ಇರಾನ್ ಹಠ. ಜಗತ್ತಿಗೆ ಆಗುತ್ತಾ ತೈಲ ಕಂಟಕ. ಅಮೆರಿಕ ಆರ್ಥಿಕ ಯುದ್ಧಕ್ಕೆ ಸೆಡ್ಡು ಹೊಡೆದಂತಹ ಇರಾನ್ ಅಮೆರಿಕಕ್ಕೆ ಸೆಡ್ಡು ಹೊಡೆದಿದೆ. ದೊಡ್ಡ ಅಣ್ಣನ ಆರ್ಥಿಕ ದಿಗ್ಬಂಧನಕ್ಕೆ ಇರಾನ್ ಈಗ ತಿರುಗೇಟನ್ನು ನೀಡಿದೆ. ಒಂದು ಹನಿ ತೈಲವೂ ಕೂಡ ಸಿಗಲ್ಲ. ಹೀಗಂತ ಇರಾನ್ ಈಗ ಅಮೆರಿಕಕ್ಕೆ ಗುಡುಗಿದೆ. ಇಡೀ ಜಗತ್ತಿಗೆ ಪೆಟ್ರೋಲ್ ಟೆನ್ಷನ್ ತಂದಿಟ್ಟಂತಹ ಇರಾನ್ ನಿಮ್ಮ ನಿಯಮವೇ ಫೈನಲ್ ಕಹಳೆ ಮೋಗಿಸಿದಂತಹ ಇರಾನ್ ಅಮೆರಿಕದ ಬೆದರಿಕೆಗೆ ಡೋಂಟ್ ಕೇರ್ ಅಂತ ಈಗ ಇರಾನ್ ಹೇಳ್ತಾ ಇತ್ತು. ಜಗತ್ತಿಗೆ ತೈಲದ ಆತಂಕ. 150 ರೂಪಾಯಿ ದಾಟುತ್ತಾ ಪೆಟ್ರೋಲ್ 1 ಲೀಟರ್ಗೆ. ಏನಿದು ಹಾರ್ಮೋಜ್ ಜಲಸಂಧಿಯ ಇರಾನ್ ಪವರ್ ಗೇಮ್? ಇದೊಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಜನಗಳಿಗೆ. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ 1 ಲೀಟರ್ ಪೆಟ್ರೋಲ್ 150 ರೂಪಾಯಿಗೆ ಬಂದು ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಅಮೆರಿಕ ಮತ್ತು ಇರಾನ್ ಈ ಎರಡೂ ರಾಷ್ಟ್ರಗಳ ಪರಸ್ಪರ ಸಂಘರ್ಷ ಎಲ್ಲಿ ಜಲಕಂಟಕವನ್ನಲ್ಲ ತೈಲ ಕಂಟಕವನ್ನು ಸೃಷ್ಟಿ ಮಾಡಿಬಿಡುತ್ತೇನೋ ಅಂತ ಅನಿಸ್ಬಿಟ್ಟಿದೆ. ಯಾಕೆ ಅಂತಂದರೆ ಒಂದು ಕಡೆ ಇರಾನಿಂದ ಪೆಟ್ರೋಲ್ ಸರಬರಾಜು ಆಗಬೇಕು. ಆ ಪೆಟ್ರೋಲ್ ಸರಬರಾಜು ಆಗುವಂತಹ ಹಾರ್ಮೋಜ್ ಜಲಸಂಧಿ ಅಲ್ಲಿ ಏನಿದೆ ಅಲ್ಲಿಂದ ಬರಬೇಕು. ಆದರೆ ಈಗ ಎರಡೂ ರಾಷ್ಟ್ರಗಳು ಕೂಡ ಒಂದು ಹಠವನ್ನು ಪ್ರದರ್ಶನ ಮಾಡ್ತಾ ಇದೆ. ಅದರಿಂದ ಜಗತ್ತಿಗೆ ತೊಂದರೆ ಆಗುತ್ತೆ, ಜಾಗತಿಕ ಮಟ್ಟದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ರೇಟ್ ಕಾಸ್ಟ್ಲಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಲೆಟ್ಸ್ ಚೆಕ್ ಇಟ್ ಔಟ್. ಅದೇನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಬ್ರೇಕ್ ಪ್ಲೀಸ್. ಹಾರ್ಮೋಜ್ ಮೇಲಿನ ಹಿಡಿತಕ್ಕಾಗಿ ಅಮೆರಿಕ ಈಗ ಸಂಘರ್ಷವನ್ನ ಮಾಡ್ತಾ ಇದೆ ಇರಾನ್ ಮೇಲೆ. ಇರಾನನ್ನ ಮಣಿಸೋದಕ್ಕೆ ಆರ್ಥಿಕ ದಿಗ್ಬಂಧನವನ್ನ ಹೇರಿದಂತಹ ದೊಡ್ಡಣ್ಣ ಅಮೆರಿಕ. ಇರಾನ್ ವಿರುದ್ಧ ಎಕಾನಮಿ ಯುದ್ಧವನ್ನ ಸಾರೋದಕ್ಕೆ ಅಮೆರಿಕ ಲಿಟರಲಿ ಈಗ ಸಜ್ಜಾಗಿದೆ. ಅಮೆರಿಕದ ಈ ನಿರ್ಧಾರದ ಪರ ನಿಲ್ಲದಂತಹ ವೆಸ್ಟರ್ನ್ ಕಂಟ್ರಿಗಳು, ಪಶ್ಚಿಮ ದೇಶಗಳು ಇರಾನ್ ಆರ್ಥಿಕ ನರನಾಡಿ ಕತ್ತರಿಸೋದಕ್ಕೆ ಟ್ರಂಪ್ ಈಗ ಆದೇಶವನ್ನು ಕೊಟ್ಟಿದ್ದಾರಂತೆ. ಆದರೆ ಇದಕ್ಕೆಲ್ಲ ಬೆದರದಂತಹ ಟ್ರೆಹಾನ್ ರಾಜ್ಗೆ ಬರಬಹುದು ಎಂಬ ಟ್ರಂಪ್ ಲೆಕ್ಕ ಈಗ ಹುಸಿಯಾಗಿದೆ. ಇರಾನ್ ಸಂಸತ್ನಲ್ಲಿ ಹೊಸ ಬಿಲ್ಗೆ ಅನುಮೋದನೆ ಅನ್ನುವಂಥದ್ದಾಗಿದೆ. ಅಮೆರಿಕದ ಜೊತೆ ಕೈ ಜೋಡಿಸುವವರೆಲ್ಲ ನಮ್ಮ ಶತ್ರುಗಳು ಅನ್ನುವಂತಹ ಮಾತನ್ನ ರೈಟ್ ನಾವು ಈಗ ಇರಾನ್ ಹೇಳ್ತಾ ಇದೆ. ಇರಾನ್ ಬೆಂಕಿ ನಿರ್ಣಯಕ್ಕೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಈಗ ಲಿಟ್ರಲಿ ಟೆನ್ಷನ್ ಆಗಿದೆ. ಯಾರ್ಯಾರು ಅಮೆರಿಕವನ್ನು ಹಾಡಿ ಹೊಗಳ್ತೀರಿ, ಯಾರ್ಯಾರು ಅಮೆರಿಕ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತೀರಿ, ಅಮೆರಿಕ ಜೊತೆ ಕೈ ಜೋಡಿಸ್ತೀರಿ, ಅವರೆಲ್ಲರೂ ಕೂಡ ನಮ್ಮ ಶತ್ರುಗಳು ಅನ್ನುವಂತಹ ಮಾತನ್ನ ರೈಟ್ ನಾವೀಗ ಇರಾನ್ನಲ್ಲಿ ಅನೇಕ ಜನ ಹೇಳ್ತಾ ಇದ್ದಾರೆ. ಮತ್ತು ಇರಾನಿನ ಪಾರ್ಲಿಮೆಂಟ್ನಲ್ಲಿ ಮತ್ತು ಇರಾನಿನ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡಿದೆ. ಲಿಟ್ರಲಿ ಇರಾನ್ ಈಗ ಆರ್ಥಿಕ ಯುದ್ಧಕ್ಕೆ, ಎಕನಾಮಿ ವಾರ್ಗೆ ರೆಡಿಯಾಗಿ ನಿಂತಿದೆ. ಹಾಗಾದರೆ ಹಾರ್ಮೋಜ್ ನಮ್ಮದು ಹುಷಾರ್. ಅಮೆರಿಕ ಆರ್ಥಿಕ ದಿಗ್ಬಂಧನಕ್ಕೆ ಇರಾನ್ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್ಗಳಿದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಡೀಟೇಲ್ಸ್ ಏನು ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡಿಕೊಂಡು ಬರೋಣ. ಹಾರ್ಮೋಜ್ ನಮ್ಮದು ಹುಷಾರ್ ಅಂತ ಇದೆ. ಅಮೆರಿಕ ಆರ್ಥಿಕ ದಿಗ್ಬಂಧನಕ್ಕೆ ಈಗ ಇರಾನ್ ಏನು ಅಂತಂದರೆ ಸೆಡ್ಡು ಹೊಡಿತಾ ಇದೆ. ಸೊ ಇದೆಲ್ಲವೂ ಕೂಡ ಈಗ ಬಹಳ ದೊಡ್ಡ ಪ್ರಮಾಣದ ವ್ಯಾಪಕ ಚರ್ಚೆಯಾಗಿ ಹೊರಹೊಮ್ತಾ ಇದೆ. ಎಲ್ಲಿ ಆರ್ಥಿಕ ದಿಗ್ಬಂಧನವನ್ನು ಹಾಕಿಬಿಡುತ್ತೆ ಅಮೆರಿಕ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಆದ್ದರಿಂದ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ ಅಮೆರಿಕ ಇರಾನ್ಗೆ. ಬಟ್ ಇರಾನ್ ಅದನ್ನು ಲೆಕ್ಕಿಸ್ತಾ ಇಲ್ಲ. ಅಮೆರಿಕ ಕೊಡ್ತಾ ಇರುವಂತಹ, ವಿಶ್ವದ ದೊಡ್ಡಣ್ಣ ಆಗಿರುವಂತಹ ಅಮೆರಿಕ ಕೊಡ್ತಾ ಇರುವಂತಹ ವಾರ್ನಿಂಗನ್ನು ತೆಗೆದುಕೊಳ್ಳೋದಕ್ಕೆ ಇರಾನ್ ನಾಟ್ ರೆಡಿ. ಅದು ಏನೇ ಸಂಕಷ್ಟ ಆದರೂ, ಅದು ಯಾವುದೇ ರೀತಿಯ ಯುದ್ಧ ಆದರೂ ಕೂಡ ವಿ ಆರ್ ರೆಡಿ ಟು ಫೇಸ್ ಅನ್ನುವಂತಹ ನಿಲುವಿನಲ್ಲಿ ಇರಾನ್ ಇದೆ. ಸೊ ಉಭಯ ರಾಷ್ಟ್ರಗಳ ಈ ಒಂದು ಹೋರಾಟಕ್ಕೆ ಪಾಶ್ಚಾತ್ಯ ದೇಶಗಳು ಏನಿದೆ, ವೆಸ್ಟರ್ನ್ ಕಂಟ್ರಿಗಳು ಏನಿದೆ, ಭಾರತವನ್ನು ಕೂಡ ಒಳಗೊಂಡು
ಆ ರಾಷ್ಟ್ರಗಳಿಗೆ ಈಗ ತಳಮಳ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಯಾಕೆಂತಂದರೆ ವಿಶ್ವದ ದೊಡ್ಡ ರಾಷ್ಟ್ರ ಆಗಿರುವಂಥದ್ದು ಒಂದು ಅಮೆರಿಕ. ಮತ್ತೊಂದು ಫ್ಯೂಯಲಿನ ಮೇಲೆ ಅನೇಕ ದೇಶದ ಆರ್ಥಿಕ ಸ್ಥಿತಿಗತಿಗಳು ಬ್ಯಾಲೆನ್ಸ್ ಆಗುತ್ತೆ, ಮ್ಯಾನೇಜ್ ಆಗುತ್ತೆ. ಸೊ ಅಂತಹ ದೇಶದ ಆರ್ಥಿಕ ಸ್ಥಿತಿಗತಿಗಳು ಕುಸಿದು ಬಿಟ್ಟರೆ ಅನ್ನುವಂತಹ ಆತಂಕಗಳು ಅನೇಕ ದೇಶಗಳಿಗಿದೆ, ಇನ್ಕ್ಲೂಡಿಂಗ್ ಭಾರತಕ್ಕೂ ಇದೆ. ಸೊ ಆದ್ದರಿಂದ 111 ರೂಪಾಯಿ ಏನೂ ಇಲ್ಲದೇ ನಮ್ಮ ದೇಶದಲ್ಲಿ ಪೆಟ್ರೋಲ್ ರೇಟ್ ದಿನೇ 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 ಜಾಸ್ತಿ ಆಗ್ತಿರುತ್ತೆ. ನಮ್ಮ ರಾಜ್ಯ ಸರ್ಕಾರದವರು ಒಂದು ರೀತಿ ರೇಟ್ ಜಾಸ್ತಿ ಮಾಡ್ತಾರೆ, ಕ್ರೂಡ್ ಆಯಿಲ್ ನೆಪದಲ್ಲಿ ಕೇಂದ್ರ ಸರ್ಕಾರದವರು ಒಂದು ರೀತಿ ಜಾಸ್ತಿ ಮಾಡ್ತಾರೆ, ಏನೂ ಇಲ್ಲದೇ ಇಷ್ಟಾಗುತ್ತೆ. ಇನ್ನು ಹಾರ್ಮೋಸ್ ಜಲಸಂಧಿಗೆ ಏನಾದರೂ ತೊಂದರೆ ಆದರೆ, ಅದರ ಹಿಡಿತಕ್ಕೆ ಏನಾದರೂ ಆರ್ಥಿಕ ದಿಗ್ಬಂಧನ ಯುದ್ಧ ಪ್ರಾರಂಭ ಆದರೆ ನಮ್ಮ ದೇಶಕ್ಕೆ ಎಷ್ಟು ಹೊಡೆತ ಬೀಳುತ್ತೆ. ಆಗ ನಮ್ಮ ದೇಶದಲ್ಲಿ ಲೀಟ್ರಿಗೆ 150 ರೂಪಾಯಿ ಆಗುತ್ತೆ. ಲೀಟ್ರಿಗೆ ಪೆಟ್ರೋಲು 150 ರೂಪಾಯಿ ಆಗುತ್ತೆ. ಹತ್ರ ಇನ್ನು 39ರಿಂದ 40 ರೂಪಾಯಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಇವರಿಬ್ಬರ ಮಧ್ಯೆ ಆರ್ಥಿಕ ಯುದ್ಧ ನಡೆದರೆ, ಎಕನಾಮಿಕಲ್ ವಾರ್ ಅನ್ನುವಂಥದ್ದು ನಡೆದರೆ. ಇರಾನ್ ಏನು ಒಂದು ಸಂದೇಶವನ್ನು ಕೊಟ್ಟಿದೆ, ಆ ಸಂದೇಶಕ್ಕೆ ಲಿಟ್ರಲಿ ಈಗ ಜಗತ್ತು ತತ್ತರಿಸಿ ಹೋಗಿದೆ. ಬಟ್ ಇವರಿಬ್ಬರ ವಾರ್ ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಹೋಪ್ಫುಲಿ ಯಾವುದೇ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಏರುಪೇರು ಆಗದೆ ಜನಸಾಮಾನ್ಯರು ನೆಮ್ಮದಿಯಾಗಿ ಜೀವನ ಮಾಡಿದರೆ ಸಾಕು ಅನ್ನೋದೇ ಅನೇಕ ಜನರ ಆಶಯ.